ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಆಗಿರುವಂತಹ SSLC ಮ್ಯಾಥಮೆಟಿಕ್ಸ್ ಎಕ್ಸಾಮ್ನ ಒಂದು ಕೀ ಆನ್ಸರ್ ಲಭ್ಯವಾಗಿದೆ. ಸೊ ಈ ಒಂದು ಕೀ ಆನ್ಸರ್ಸ್ ನಿಮಗೆ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಈಗೆಲ್ಲ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಕೀ ಆನ್ಸರ್ಸ್ ಅಂದರೆ ನಿಮ್ಮ ಒಂದು ಆನ್ಸರ್ಗಳು ಕರೆಕ್ಟ್ ಇದಾವೋ ಇಲ್ಲೋ ಅಂತ ನೀವು ಜಡ್ಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಾನಿಲ್ಲಿ ನೀಟಾಗಿ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ, ನೀವು ಇದನ್ನು ಬರ್ಕೊಳ್ಬೋದು. ಅಥವಾ ಈ ಒಂದು PDF ಅನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೂಡ ನೋಡ್ಕೊಳ್ಬೋದು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ಸಲ್ಲಿ ಹಾಕಿರ್ತೇನೆ. ಲಿಂಕ್ ಜೊತೆಗೆ ಹೋಗಿ ನೀವು ಈ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಇವನ್ನೇ 8 ಕ್ವಶನ್ಗಳನ್ನು ಕೊಡಲಾಗಿತ್ತು, ಅದಿದೆ. ನೆಕ್ಸ್ಟು ವೆರಿ ಶಾರ್ಟ್ ಆನ್ಸರ್, ಕ್ವಶನ್ ನಂಬರ್ 2ಗೆ ವೆರಿ ಶಾರ್ಟ್ ಆನ್ಸರ್ ಇಲ್ಲಿ ನೋಡ್ಕೊಳ್ಬೋದು. ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದನ್ನು ನೀವು ಆನ್ಸರ್ ಮಾತ್ರ ರೆಫರೆನ್ಸ್ ಆಗಿ ಇಟ್ಕೊಳ್ಬೋದು. ಜಸ್ಟ್ ಇಲ್ಲಿ ಎಲ್ಲವೂ ಕೂಡ ಸೇಮ್ ಆಲ್ಮೋಸ್ಟ್ ಇರುತ್ತೆ. ಬಟ್ ಇದು ಕನ್ನಡ ಮೀಡಿಯಂನ ವಿದ್ಯಾರ್ಥಿಗಳಿಗೆ ಲೇಟ್ರಾಗಿ ನಾನು ಅಪ್ಡೇಟ್ ಕೂಡ ಮಾಡ್ತೇನೆ. ಬಟ್ ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೂಡ ಸೇಮ್ ಕ್ವಶನ್ಸ್ ಇರುತ್ತೆ. ಬಟ್ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಮಾತ್ರ ಬೇರೆ ಬೇರೆ, ಬಟ್ ಆನ್ಸರ್ ಮಾತ್ರ ಸೇಮ್ ಇರುತ್ತೆ. ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 3 ಕೂಡ ಸೇಮ್ ಇದೆ. ಇದನ್ನು ನೀವು ಸ್ವಲ್ಪ ರೆಫರೆನ್ಸ್ ಆಗಿ ಯೂಸ್ ಮಾಡಿಕೊಂಡು ನಿಮ್ಮ ಈ ಒಂದು ಆನ್ಸರ್ಗಳನ್ನು ನೋಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗ್ಬೋದು. SSLC ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚಿನ ಒಂದು ಅಪ್ಡೇಟ್ಗಳಿಗೆ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ರಿಸಲ್ಟ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಮಾಹಿತಿ ಇರ್ಬೋದು, ಸಪ್ಲಿಮೆಂಟರಿ ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ಇರ್ಬೋದು, ಇವೆಲ್ಲಗಳು ಕೂಡ ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಬಟ್ ನಮ್ಮ ಚಿಕ್ಕದಂಥ ಟ್ರೈ ಮಾಡ್ತಾ ಇರೋದು ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ. ಇದನ್ನು ಕೂಡ ನೀವು ನೋಟ್ ಮಾಡಿಟ್ಕೊಳ್ಬೋದು. ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೊ ಈಸಿಯಾಗಿ ಆನ್ಸರ್ ಅವೈಲೇಬಲ್ ಆಗುತ್ತೆ. ಬಟ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಆಲ್ಮೋಸ್ಟ್ ಆನ್ಸರ್ ಮಾತ್ರ ಸೇಮ್ ಇರುತ್ತೆ. ಈ ಒಂದು PDF ಅನ್ನು ನೀವು ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದು. ಸೊ ಇದರಲ್ಲೆಲ್ಲ ಒಂದು ಸಾಲ್ವ್ ಮಾಡಲಾಗಿದೆ ಕ್ವಶನ್ಸ್ಗಳನ್ನು ಆ್ಯಸ್ ಪರ್ ದ ಕ್ವಶನ್ ಬ್ಯಾಂಕ್ನ ಪ್ರಕಾರ ಕ್ವಶನ್ ಪೇಪರ್ನಂತೆ ಇದನ್ನು ಸಾಲ್ವ್ ಮಾಡಲಾಗಿದೆ. ಇದನ್ನು ನೀವು ರೆಫರೆನ್ಸ್ ಆಗಿ ಇಟ್ಟುಕೊಂಡು ನಿಮ್ಮ ಒಂದು ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಬೋದು.